ಸರಿ, ಈಗ ಇಬ್ರು ಹೀರೋಗಳಿದ್ರು, ಒಬ್ಬ ಲೇಡಿ ಡ್ಯಾನ್ ಇದ್ದಾರೆ. ಈ ತರದ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡುವಂಥದ್ದು, ಮತ್ತೆ ಅದು ಏನು ರೀತಿ, ಯಾವ ರೀತಿ ಅವರ ಮನಸ್ಸಲ್ಲಿರ್ತಕ್ಕಂಥ ಭಾವನೆ, ಈ ತರದ್ದು ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೋ ಅವ್ರ ಲೈಫಲ್ಲಿ ಆಗ್ತಾ ಇತ್ತಾ? ನೀವು ಕಂಡಂಗೆ ಏನಾದ್ರು ಮಾಹಿತಿ ಇತ್ತಾ ಅಂತ? ನಾನು ನಿಮಗೆ ಹೇಳಿದಂಗೆ 3 ವರ್ಷದ ನಾನು ಸಂಪರ್ಕದಲ್ಲಿಲ್ಲ, ಮತ್ತು ನನಗೆ ಆ ಹುಡುಗನ ಜೊತೆ ಸಂಪರ್ಕವೇ ಅಷ್ಟಕ್ಕಷ್ಟೇ ನಾನು. ಹಾಗಾಗಿ ನನಗೆ ಇದ್ರ ಬಗ್ಗೆ ಏನೇನೂ ಗೊತ್ತಿಲ್ಲ. ಅದು ಯಾರು ಏನು ಅಂತ ನೀವು ಅವರನ್ನೇ ಕೇಳಬೇಕು. ಸರ್, ಈಗ ಹಾಗಾದ್ರೆ ಈ ಸಂದರ್ಭಕ್ಕೆ ನಿಮ್ಮ ಮೇಲಿರುವಂತ ಒಂದು ಆಡಿಯೋನ ರಿಲೀಸ್ ಮಾಡೋದು ನೋಡಿದ್ರೆ ಇದಕ್ಕೆ ಕಾರಣ ಏನಾಗಿರ್ಬೋದು? ಅಂದ್ರೆ ಎಲ್ಲ ಮನೋ ಅವ್ರು ತಾವು ಅದರಿಂದ ಹೊರಗೆ ಬರೋಕೆ ಇದೆಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರ, ಷಡ್ಯಂತ್ರ ಅನ್ನೋಂಥ ರೀತಿಯಲ್ಲಿ ಇತ್ತ ಅಂತ ಅನ್ನಿಸ್ತಾ? ಹೆಂಗೆ ಸಡನ್ ಆಗಿ ಆ ರೀತಿ ಆಡಿಯೋ ಹೊರಗೆ ಬಂದಾಗ? ನಿಮಗೆ ಮುಂಚೆನೆ ಯಾವತ್ತೋ ಒಂದ್ಸರಿ ಕಳಿಸಿದ್ರು, ಬಟ್ ಇಂಥ ಸಂದರ್ಭಕ್ಕೂ ಅದನ್ನ ಹೊರಗೆ ತರುವಂತ ಪ್ರಯತ್ನ ಆದಾಗ ಹೆಂಗ್ ಫೇಸ್ ಮಾಡ್ಬೇಕು ಅನ್ನಿಸ್ತು ನಿಮ್ಗೆ? ಅವ್ನು ನನ್ನ ಮನೋವ್ರ ಮನಸ್ಸಲ್ಲಿ ಏನಿತ್ತು ಅಂತ ನನಗೆ ಈ ಕ್ಷಣಕ್ಕೂ ಗೊತ್ತಿಲ್ಲ. ಅವ್ರು ಯಾಕೆ ನನಗೆ ಹಿಂಗೆ ಮಾಡಿದ್ರು ಅಂತ ನನಗೆ ಈಗಲೂ ಯಕ್ಷ ಪ್ರಶ್ನೆ ಇದೆ. ಹಾಗಾಗಿ ನಾನು ಅದು ನನ್ನ ಮೇಲೆ ಆರೋಪ ಬಂದ ತಕ್ಷಣ ನಾನು ತಾಳ್ಮೆಯಿಂದ ಇದ್ದು ಮಾಧ್ಯಮದವರಿಗೆ ನೀವು ಹೋಗಿ ಉತ್ತರ ಕೇಳಿ ಅಂತಂದ್ರೆ ಉತ್ತರ ಸಿಕ್ಕ ಮೇಲೆ ನಾನು ನಿರಳವಾಗಿದ್ದೀನಿ ಅಷ್ಟೇ. ಎಸ್, ನೀವು ಹೇಳ್ತಾ ಇದ್ರಿ ಒಂದು ವೇದಿಕೆ ಸಿಗೋದು ಸುಲಭದ್ದಲ್ಲ, ಒಂದು ಜರ್ನಿಲಿ ನಾವು ಬಂದಂತ ದಾರಿನ ಮರೆಯೋದು ಸುಲಭದ್ದಲ್ಲ ಅಂತ. ಇಡೀ ನಿಮ್ ಜರ್ನಿ ಕೂಡ ಅಷ್ಟು ಸುಲಭ ಆಗಿರ್ಲಿಲ್ಲ. ಈಗ ಹೇಗಿದೆ ಜರ್ನಿ? ಏನ್ ಮಾಡ್ತಾ ಇದ್ರಿ? ಏನ್ ಅನ್ನಿಸ್ತಾ ಇದೆ ಅಂತ? ಅದು ಸರ್, ನಾನು ಬಣ್ಣ ಹಚ್ಚಬೇಕು ಅಂತ ಈ ಮಾಧ್ಯಮಕ್ಕೆ ಅಥವಾ ಈ ಕ್ಷೇತ್ರಕ್ಕೆ ಬಂದವನಲ್ಲ. ಬಟ್ ನನ್ನ ಕರ್ಕೊಂಬಂದ್ಲು ಆ ತಾಯಿ ಶಾರದೆ, ಕರ್ಕೊಂಬಂದು ಇಟ್ಕೊಂಡಿದ್ದಾಳೆ ತನ್ನ ಮಡಲಲ್ಲಿ. 18ರಿಂದ 20 ವರ್ಷ ಇಲ್ಲೇ ಇದ್ದೀನಿ ಸರ್. ಒಂದು 100 ರೂಪಾಯಿ ಕನ್ವಿನ್ಸ್ ಕೊಡೋ ಸಂಬಳ ತಗೊಂಡು ಇಲ್ಲಿ ತನಕನೂ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಆ ಜರ್ನಿಯಲ್ಲಿ ನಾನು ಯಾವತ್ತೂ ಅದಕ್ಕೆ ದ್ರೋಹ ಬಗೆಯಲ್ಲ, ಮೋಸ ಮಾಡಲ್ಲ. ಹಾಗಾಗಿ ಆ ಜರ್ನಿಯಲ್ಲಿ ಏನಿದೆ ಆ ಕೆಲಸ ಅದನ್ನೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ನನ್ನ ಸಿನಿಮಾ ಬಿಡುಗಡೆಗೆ ತಯಾರಾಗ್ತಾ ಇದೆ, ಅದರದ್ದು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಜೊತೆಗೆ 2-3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದ್ರ ಪ್ರಾಸೆಸ್ ನಡೀತಾ ಇದೆ. ಸೊ ಹಾಗಾಗಿ ಶೂಟಿಗೆ ಹೋಗಬೇಕು ನಾನು. ಹಾಗಾಗಿ ಅದ್ರ ಕೆಲಸ ಈ ದಾಡಿ ಬಿಟ್ಟಿರೋದು ಆ ಗೆಟಪ್ಗೋಸ್ಕರ, ಯಾವುದೋ ಒಂದು ಗೆಟಪ್ಗೆ. ಹಾಗಾಗಿ ಆ ಕೆಲಸಗಳಂತೂ ಚಲನಚಿತ್ರ ಕೆಲಸಗಳು, ಸಿನಿಮಾ ಕೆಲಸಗಳು ನಡೆದಿದೆ. ಹಾಗಾಗಿ ಅದ್ರ ಕಡೆ ಫೋಕಸ್ ಮಾಡ್ತಿದ್ದೀನಿ ಸರ್.